ಬೆಳಗ್ಗೆ ಟೈಮು 9:15. ನಮ್ಮವ್ವಾಕಿ ಅಡ್ಗೆ ಮನೆ ಅದಳ, ಕಾಫಿ ಮಾಡಕತ್ತಾಳ. ಆ ಕಾಫಿನ ಕುಡಿಯೋಕ್ಕೆ ನಾನಿವಾಗ ರೆಡಿಯಾಗಿದ್ದೀನಿ. ಗೈಸ್ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಕಾಫಿ ಕುಡ್ತಾ ಚಿಲ್ ಮಾಡುವ ಬನ್ನಿ ಗೈಸ್. ಬೆಳಗ್ಗೆನೇ ನಮ್ಮಪ್ಪ ಹೊರಗಡೆ ಹೋಗ್ಬಿಟ್ಟು ಮಟನ್ ತಗೊಬಂದು ಜೊತೆಗೆ ಇಡ್ಲಿ ತೊಗೊಬಂದಿದ್ದಾರೆ ಮನೆಗೆ, ಇಡ್ಲಿ ತಿನ್ನೋದಕ್ಕೆ. ಇವತ್ತಿನ ತಿಂಡಿ ಇಡ್ಲಿ, ಚಟ್ನಿ, ಸಾಗು. ಹೋಟ್ರಲ್ಲಿ ಏನು ಕೊಟ್ಟಿರ್ತಾರೋ ಅದೇ ನನಗೆ ಕೊಟ್ಟಿದ್ದಾರೆ. ಇವಾಗ ತಿಂದು ನೆಕ್ಸ್ಟ್ ಇವತ್ತು ಒಂದೇ ದಿನದಲ್ಲಿ 3 ವ್ಲಾಗ್ ಮಾಡಬೇಕು ಇವತ್ತು. ಯಾಕಂದರೆ ಅಷ್ಟು ಕಂಟೆಂಟ್ ಇದೆ ಇವತ್ತು. ಪಟ್ ಅಂತ ಮುಗಿಸ್ಕೋಬೇಕು. ಎಡಿಟ್ ಮುಗಿಸ್ಬೇಕು. ಅದನ್ನು ಇದೆ, ಅದೆಲ್ಲ ಮುಗಿಸ್ಬೇಕು. ಚಲೋ ಮುಗಿಸುವ. ಇಲ್ಲಿ ನೋಡಿ, ಬೆಳಗ್ಗೆನೆ ಮಟನ್ ತಂದಿರೋದು ನಮ್ಮ ದಾಡಿ ಮಟನ್ ತಂದಿದ್ದಾರೆ. ಜೊತೆಗೆ ಇಡ್ಲಿ ಏನೇನು ಬೇಕೋ ಅವೆಲ್ಲ ತಂದಿರೋದು. ನಿನ್ನೆ ಊರಿಗೆ ಹೋಗಿದ್ರು. ಇವತ್ತು ಹಾಜರಾಗಿದ್ದಾರೆ ಎಲ್ಲ ಫ್ಯಾಮಿಲಿಗಳು, ಹಾಜರಾಗ್ಬಿಟ್ಟವ್ರೆ. ಗುಡ್ ಮಾರ್ನಿಂಗ್. ಪಾಸ್ ಮಾಡ್ರಿ ಅಕ್ಕಾಜಿ. ಗುಡ್ ಮಾರ್ನಿಂಗ್ ಅಕ್ಕಾಜಿ. ಗುಡ್ ಮಾರ್ನಿಂಗ್. ಹಲೋ. ನಾನು ಕೇಳ್ದಾಗ ಹೇಳ್ಬೇಕು. ಗುಡ್ ಮಾರ್ನಿಂಗ್. ಹಲೋ. ಏನ್ ಬೆಳಗ್ಗೆ ದನ ಮೇದ ಇದೆಯಲ್ಲೋ. ಗುಡ್ ಮಾರ್ನಿಂಗ್ ರೆಡಿ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್. ಸಿಕ್ಕಿದೆ ಚಾನ್ಸ್ ಅಂತ ಅಕ್ಕನ ಕೈಲಿ ಬೆಳ್ಳುಳ್ಳಿ ಬಿಡ್ಸ್ಕೊತಿದ್ಯಲ್ಲ ಪಾಪ. ನೆನ್ನೆ ಹೋಗ್ಬಿಟ್ಟು ಇವತ್ತು ಬೆಳಗ್ಗೆನೆ ಬೈಕಲ್ಲಿ ಸುಸ್ತಾಗಿ ಬಂದವ್ರೆ. ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಬೆಳ್ಳುಳ್ಳಿ ಬಿಡ್ಸ್ಕೊತಾರದು ಇವ್ರ ಜೊತೆ. ಇವತ್ತು ಭರ್ಜರಿ ಬ್ಲಾಗ್. ಅಕ್ಕ ಇರ್ತೀರಲ್ಲ ಇವತ್ತು ನೈಟ್ ಹಂಗ ಬರ್ತಾರಲ್ವಾ ಗೈಸ್. ಇವತ್ತು ನೈಟ್ ಒಂದು ಒಳ್ಳೆ ಬ್ಲಾಗ್ ಇದೆ, ಅದನ್ನು ಮಾಡ್ಬೇಕು ಇವತ್ತು. ಒಂದು ಚಾಲೆಂಜ್ ವ್ಲಾಗ್ನ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಇವತ್ತು ನಮ್ಮ ಮನೇಲಿ ಸಖತ್ತಾಗಿ ಮಟನ್ ಸಾಂಬಾರು ಮಾಡ್ಬಿಟ್ರು ನಮ್ಮಪ್ಪ. ಇಲ್ಲಿ ನೋಡಿ, ಅನ್ನ, ಮಟನ್ ಸಾಂಬಾರು, ಮಟನ್ ಪೀಸು, 2 ಎಗ್ಗು. ನಮ್ಮಪ್ಪ ಮಾಡೋದೇನ ನೀವು ತಿಂದ್ಬಿಟ್ರೆ ಕಳ್ದೋಗ್ಬಿಡ್ತೀರಾ. ದಯವಿಟ್ಟು ನಮ್ಮ ಅಮ್ಮ ಮಾಡೋದು ಮಾತ್ರ ನೀವು ತಿನ್ಬೇಡಿ. ನಮ್ಮ ಅಪ್ಪ ಮಾಡೋದು ಮಾತ್ರ ತಿನ್ನಿ. ನಾವ್ ಅಮ್ಮ ಮಾಡಿದ್ರೆ ಅದೇನೋ ತಿನ್ನಕ್ ಮನ್ಸು ಬರಲ್ಲ. ನಾವ್ ಅಪ್ಪ ಮಾಡಿದ್ರೆ ತಿನ್ಬೇಕು ಅನ್ಸುತ್ತೆ. ಗುಳು ಅಂತ ಓಡ್ಬಿಡಿ ಗೈಸ್. ನಾವಪ್ಪ ಚೆನ್ನಾಗಿ ಮಾಡ್ತಾರೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಮಟನ್ ಗೊಜ್ಜು. ನಾವಪ್ಪ ಚಿಕನ್ ಮಟನ್ ಅಲ್ಲಿ ಎತ್ತಿದ ಕೈ. ಈಗ ಬನ್ನಿ ಊಟ ಮಾಡ್ಬಿಟ್ಟು. ಇವಾಗ ಟೈಮ್ 3:15 ಅಲ್ವಾ, 4 ಗಂಟೆ 4:15 ಹೊಟ್ಬೇಡ. ಟಾಟಾ ಬಾಯ್. ಟಾಟಾ ಬಾಯ್. ಟಾಟಾ. ನಾವ್ ಅಮ್ಮ ಬೇಡ ಅಂತ ಏನು ಬತ್ತವ್ರೆ. ಇವನು ಅಷ್ಟೇ ಬೇಡ ಅಂತ ಬತ್ತವನೆ. ನಾನೇನು ಹೇಳಿಲ್ಲಪ್ಪ ಇದಕ್ಕೆ, ನಾನೇನು ಹೇಳಿಲ್ಲ. ನಾನ್ ನೋಡ್ಲೇ ಬೇಡ ನೀನು. ನಾನು ಯಾವಾಗ ಹೇಳ್ದೆ ಬೇಡ ಅಂತ? ನಾನು ಬೇಡ ಅಂತ ಹೇಳಿಲ್ಲ. ನಿನಗೆ ಆಪ್ಷನ್ ಇತ್ತು. ಓಕೆ ಬಾಯ್, ಥ್ಯಾಂಕ್ ಯು. ನೀ ಅಮ್ಮ ಬೇಡ ಅಂದ್ರೆ ಟ್ಯೂಷನ್ ಅಂದ್ರಲ್ಲ. ಅಲ್ಲ ನೀವು ಅಲ್ಲಲ್ಲಿ ಅಕ್ಕ ಟ್ಯೂಷನ್ಗೆ ಹೋಗ್ಬಾರ್ದಾ? ಫೈನಲಿ ಇವಾಗ ಹೊರಟಿದೀವಿ. ಚಿರುನ ಕಳ್ಸಲ್ಲ ಅಂತ ಹೇಳ್ತಿರೋ ಅವ್ರ ಅಮ್ಮ. ಸುಮ್ಮನೆ ಅವನು ಇಲ್ಲ ಇವತ್ತು ನಾನು ಬರಬೇಕು ಹೋಗ್ಬೇಕು ಅಂತ ಚಿರು. ಆದ್ರೆ ಅವ್ರ ಅಮ್ಮ ಬೇಡ ಅಂತಿದ್ದೇನಕ್ಕಂದ್ರೆ ಅವನು ವಾದ ಮಾಡ್ತಿದ್ದ, ಅಂದ್ರೆ ಎದುರು ಉತ್ತರ ಕೊಡ್ತಿದ್ದ. ಅದಕ್ಕೆ ಅವ್ರ ಅಮ್ಮ ಬೇಡ ಅಂದ್ರು. ಆದ್ರೂ ಏನ್ ಮಾಡೋದಪ್ಪ, ಅವ್ರ ಅಮ್ಮ ಬರೀ ಚೋಟ ಮರಿಗೆ ಜಾಸ್ತಿ ಲೋ ಕೊಡ್ತಾರೆ. ಚಿರು ಪಾಪ, ಚಿರುನ ನಾನಿದ್ದೀನಿ ಕಾಪಾಡೋದಕ್ಕೆ. ಅಲ್ಲಿ ಬರ್ತಾನೆ ನೋಡಿ ಗೈಸ್, ಅಲ್ಲ ಅಣ್ಣ ಚಿರು ನಾನಿದ್ದೀನಿ ಗೈಸ್. ಅಯ್ಯಪ್ಪ ಗೈಸ್, ಈಗ ನಮ್ ಚೋಟ ಮರಿ ಅಪ್ಪದ್ ಏನ್ ಗೊತ್ತಾ ಮಾಡ್ತಿರೋದು? ಏನ್ ಹೇಳಪ್ಪ ಅಪ್ಪದ್ ನಿಂದು? ನಿನಗೆ ಕೇಳು. ನಿನಗೆ ನಿಮ್ಮ ಅಪ್ಪ, ನಿಮ್ಮಮ್ಮ, ನಮ್ಮಪ್ಪ, ನಮ್ಮಮ್ಮ, ಅಲ್ಲ ನಮ್ಮ 3 ಜನ ಸಪೋರ್ಟ್ ಮಾಡ್ತಾರೆ. ನಾನು ಚಿರುಗ್ ನಮ್ಮ ಅಮ್ಮ ಮಾತ್ರ ಮಾಡ್ತಾರೆ. 3ರಲ್ಲಿ ಒಂದೇ. ಅದಕ್ಕೆ ನಾನೊಬ್ಬ ಚಿರು ಕಡೆಗೆ ಹೋಯ್ತೀನಿ ಅಷ್ಟೇ. ಅದು ಬಿಟ್ರೆ ಹೋಗಲ್ಲ. ನಿನಗೆ 3 ಕಡೆ ಸಪೋರ್ಟು ನೋಡು, ನಿನ್ಗೆ 3 ಕಡೆ ಸಪೋರ್ಟು ಗೈಸ್. ಅವಳಿಗೆ 3 ಕಡೆ ಸಪೋರ್ಟು, ಚಿರುಗ್ 1 ಕಡೆ ಸಪೋರ್ಟು. ಅದಕ್ಕೆ ನಾನು ಒಂದು ಎಲ್ಲಿ ಜಾಸ್ತಿ ಕಮ್ಮಿ ಇದೆ ಅಲ್ಲಿಗೆ ಹೋಗ್ಬಿಟ್ಟೆ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಬಟ್ ಇಬ್ರು ಈಕ್ವಲ್ ಗೈಸ್. ಅವಳು ಹೇಳ್ತಾಳವಳು, ಆದ್ರೂ ಅವಳಿಗೆ ಅವ್ರ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಚಿರುಗೆ ಅಮ್ಮ ಸಪೋರ್ಟೇ ಮಾಡಲ್ಲ ಗೈಸ್. ಈ ಅಣ್ಣ ತಂಗಿಂದಿರು ಒಂದೊಂದಲ್ಲ ಗುರು, ಎಷ್ಟು ಕಿತ್ತಾಡ್ತಾರೆ ಗೊತ್ತಾ? ಇಲ್ಲಿಂದ ಬಂದು ಡೋರ್ ತೆಗ್ದ್ರೆ ಇವ್ನ ಆ ಕಡೆ ಹೋದ್ರೆ ಇಲ್ಲೇ ಹತ್ಬೋದವಳು. ಇಲ್ಲ ನಂಗೆ ಆ ಕಡೆದಾನೆ ಬಾ,
ಆ ಕಡೆಯಿಂದಾನೆ ಬಾ. ಅಯ್ಯೋ ದುರ್ವಿಧಿಯೇ, ಅಯ್ಯೋ ದುರ್ವಿಧಿಯೇ, ಅಣ್ಣನ ಪಕ್ಕ ತಂಗಿ ಕೂರಲ್ಲ ಅಂತ ಹೇಳ್ಬಿಟ್ಲಲ್ಲಪ್ಪ. ಇವನೇ ಮಾಡಿರೋದು. ಯಾಕೋ ಬಂದ್ಬಿಡಲಿಲ್ಲ. ಚಲೋ ಗೈಸ್, ಇವಾಗ ನಾವೆಲ್ಲರೂ ಝೂಡೆ ಹೋಗ್ತಾ ಇರೋದು. ನಾವು ಬರೀ 3 ಜನ ಹೋಗೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಚಿರು ನಾವ್ ಬರ್ತೀನಿ. ಚಿರು ಬಂದ್ಮೇಲೆ ಹಾ ಕರೆಕ್ಟ್. ಫಸ್ಟ್ ನಾವ್ ಅನ್ಕೊಂಡಿದ್ದು ಇಬ್ರು ಮಾತ್ರ ಹೋಗೋಣ ಅಂತ, ನಾನು ಅಪ್ಪ. ಆಮೇಲೆ ನಮ್ಮಮ್ಮ ಹಠ ಮಾಡ್ತು ಆಮೇಲೆ ನಮ್ಮಮ್ಮ ಒಪ್ಕೊಂತು. ಆಮೇಲೆ ಚಿರು ಬಂದ, ಅಣ್ಣ ನಾನು ಬರ್ತೀನಿ. ನಾನು ಚಿರು ಬಂದ್ಮೇಲೆ ಭವಿತಾ ಬರ್ಲೇಬೇಕು. ಭವಿತನ್ ಕಳ್ಸಿಲ್ಲ ಅಂದ್ರೆ ಅಷ್ಟೇ ಗೊಳೋ ಅಂತ ಹತ್ತು ಬಿಡ್ತಾಳೆ. ಆದ್ರೂ ಹಚ್ಚಿಲ್ಲ ಅಂದ್ರೂ ಹಂಗ್ ಕರ್ಕೊಂಡು ಲೈಕ್ ಬಿಟ್ಬಿಟ್ಟು ಹೋಗ್ಬಾರ್ದು. ತಪ್ಪದು, ನಮ್ ಕಡೆಯಿಂದ ಬಹಳ ತಪ್ಪಾಗುತ್ತೆ. ಅದಕ್ಕೆ ಹೋಗ್ಪ ಏನ್ ಮಾಡ್ತಿದ್ಯಾ? ಏನ್ ಹೇಳ್ಬೇಕಿತ್ತು ಅದಕ್ಕೆ. ನಂದು ವಿನ್ ಆಗಿರೋದು, ನಾನ್ ದೊಡ್ಡ ಮಕ್ಕಳು ಮಾಡಿ ಎಷ್ಟೇ ಕರ್ಕೊಂಡಿದ್ದೀನಿ ನೋಡು. 3 ಜನ ಕರ್ಕೊಂಡ್ ಹೋಗ್ತಿದ್ದೀನಿ. ನೀವು ಗೆದ್ದ ಸುದೀಪ್ ಅಣ್ಣ ಆರ್ಗನೈಸ್ ಮಾಡಿರೋದು, ನಾನು ಒಬ್ಬರೇ ಹೋಗ್ಬೇಕಾಗಿರೋದು. ನಮ್ಮಣ್ಣ ಕಣೋ ನೀ ಅಲ್ಲ. ನಾನು ನಿನಗೂ ಒಪ್ಸಿರೋದು ಬರೀ 100 ರೂಪಾಯಿ ಅಷ್ಟೇ. ಡೈಲಾಗ್ ಕೂಡ ಹೇಳ್ದಾಗ 100 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಎಲ್ಲ ಕೊಡ. ಅಲ್ಲ, ನಾನ್ ಗೆದ್ದಿರೋದು, ನನ್ಗೆ ಇಷ್ಟ ಬಂದಾರ ನಾನ್ ಕರ್ಕೊಂಡ್ ಹೋಗ್ಬೇಕು. ನಾನ್ ಬುಜ್ಜಿ ಕರ್ಕೊಂಡ್ ಹೋಗಿದ್ದೆ, ಇವ್ರಿಬ್ರು ಯಾಕೆ ಬಂದ್ರು? ಅದೇ ಈ ಅವಮಾನಕ್ಕೆ ನಾವು ಹೋಗ್ಬೇಕಂಡಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ಅಂದ್ರೆ ನಮ್ಮ ಸುದೀಪ್ ಫ್ಯಾಮ್ಗೆ ಎಲ್ರಿಗೂ ಸ್ವಾಗತ. ಇವಾಗ ನಾನು ವೆಲ್ಕಮಿಂಗ್ ಕೊಟ್ಟಿರಲಿಲ್ಲ, ಅದಕ್ಕೆ ವೆಲ್ಕಮಿಂಗ್ ಕೊಟ್ಬಿಟ್ಟೆ. ಇಲ್ಲಿಂದ ನಾವು ಒಂದು 20 ನಿಮಿಷ 25 ನಿಮಿಷ ಅಲ್ಲಿಗೆ ಹೋಗ್ಬೇಕು. ಜಸ್ಟ್ ಒಂದೇ ಒಂದು ನಿಮಿಷಕ್ಕೋಸ್ಕರ 5 ಜನ ತಗೊಂಡು ಹೋಗ್ತಾ ಇದೀವಿ ನೋಡಿ. 3 ಜನನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಬಟ್ ಆದ್ರೂ ಏನ್ ನೆಕ್ಸ್ಟ್ ಎಲ್ಲ ಅಲ್ಲೇ ಇಟ್ಬಿಡ್ತಾವ. ಯೋ 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 ನಮ್ಮ ಅಮ್ಮನ ತಲೆ ಎಲ್ಲಪ್ಪ. ಇವತ್ತು ಏನು ಮೊನ್ನೆ ಟ್ರೆಜರ್ ಅಂಡ್ ವ್ಲಾಗ್ ಅಲ್ಲಿ ಅಪ್ಪ ಗೆದ್ದಿದ್ರು. ಮೊನ್ನೆ ಅಂದ್ರೆ ಮೊನ್ನೆ ಟ್ರೆಜರ್ ಅಂಡ್ ಟ್ರೆಜರ್ ಅಂಡ್ ಬ್ಲಾಗ್ ಅಲ್ಲಿ ಅಪ್ಪ ಗೆದ್ದಿದ್ರಲ್ಲ. ಸೊ ಅವರಿಗೆ ಹೇಳಿದ್ದೆ ನಾನು, 1 ಮಿನಿಟ್ ಅಲ್ಲಿ ನೀವೇನೇ ಪಿಕ್ ಮಾಡಿದ್ರು ಅದು ನಿಮ್ದಾಗುತ್ತೆ ಅಂತ ಹೇಳಿದ್ದೆ ಬಟ್ಟೆನೆಲ್ಲ. ಸೊ ಇವಾಗ ಅದಕ್ಕೋಸ್ಕರ ಜೋಡಿ ಹೋಗಿ ನಾವು ಅಪ್ಪಂಗೆ ಒಂದು 1 ನಿಮಿಷ ಟೈಮ್ ಕೊಡ್ತಾ ಇದೀನಿ. ಆ ಟೈಮ್ ಅಲ್ಲಿ ನಮ್ಮ ಅಪ್ಪ ಏನೇ ಪಿಕ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಅವ್ರದೇ ಆಗುತ್ತೆ. ಅದು ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು. ಅದ್ ಸಪ್ರೇಟ್ ಅಂಡರ್ವೇರ್ ಗಿಫ್ಟ್ ಮಾಡಲ್ಲ ಲೇ, ಸುಮ್ನಿರೋ. ಇಷ್ಟೇ ಗೈಸ್, 1 ನಿಮಿಷದಲ್ಲಿ ನಾವು ಅಪ್ಪ ಏನ್ ಪಿಕ್ ಮಾಡ್ತಾರೋ ಅದು ಅವ್ರದ್ದಾಗುತ್ತೆ. ನೋಡೋಣ ಏನೇನೆಲ್ಲ ಪಿಕ್ ಮಾಡ್ತಾನೋ ಅಪ್ಪ ಅಂತ. ಫೈನಲಿ ಲೊಕೇಶನ್ಗೆ ರೀಚ್ ಆದೆ. ಅಂಡ್ ಇವಾಗ ನಮ್ಮಪ್ಪ ಎಷ್ಟು ಪಿಕ್ ಮಾಡ್ತಾರೋ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇದೆ. ಅವತ್ತು ನಮ್ಮ ಚೋಟ ಮರಿ ಪಿಕ್ ಮಾಡಿದ್ದು ಚಿಕ್ಕ ಕೈ, ಅವಳದೇ ಚಿಕ್ಕ ಕೈ 10 ಪಿಕ್ ಮಾಡಿದ್ಲು, 10 11. ನಮ್ಮ ಅಪ್ಪನ ಈಗ ಈಟಾಗಲ್ಲ ಕೈ ಐತೆ. ಅದು ಆಗಲ್ಲ, ಹೆಂಗ್ ಗೊತ್ತಾ, ಚಿಕ್ಕವ್ರದ್ದು ಜಾಸ್ತಿ ಮೂವ್ಮೆಂಟ್ ಇರುತ್ತೆ. ಏನಪ್ಪ ಉದ್ದ ಹೆಜ್ಜೆ ಹಾಕ್ಬಿಡುತ್ತೆ ಗೈಸ್. ನನ್ಗೆ ಯಾಕೋ ಗೊತ್ತಿಲ್ಲ, ಎಂಟ್ರೆನ್ಸ್ ಇಲ್ಲ ಬಿಡು, ಅಲ್ಲ ಮೇಲೇನೆ ಬಿಡೋದು. ನೋಡೋಣ ನಾವು ಅಪ್ಪ ಇವತ್ತು ಎಷ್ಟು ಪಿಕ್ ಮಾಡ್ತಾರೆ ಅಂದ್ಬಿಟ್ಟು. ದಿಸ್ ಈಸ್ ಮೈ ಔಟ್ಫಿಟ್. ಈ ಪುಲ್ ಓವರ್ ಇಲ್ಲೇ ಜೂಡಿಯೋದಲ್ಲೇ ತಗೊಂಡಿದ್ದು ಮೊನ್ನೆ. ಇದು ಅಣ್ಣೊಂದು ಔಟ್ಫಿಟ್ಟು. ಇಲ್ಲಿ ನೋಡಿ ಬೈ ಮಾರೋ ಬೈ ಲಕಡಿ ದೇತ ಇಸ್ಸೆ ಮಾರೋನಾ ಎಸೆ ಮರ್. ಇಲ್ಲಿ ನೋಡಿ ಗೈಸ್, ಹಾಕೊಡ್ತಾನೆ. ಸೈಜ್ ತಗೋಬೇಕಮ್ಮ, ಸೈಜ್ ಪರ್ಫೆಕ್ಟ್ ಆಗ್ಬೇಕು. ಇಲ್ಲ ಫೈನಲ್ ಇವಾಗ ಬಟ್ಟೆ ಶಾಪಿಗೆ ಬಂದಿದೀವಿ. ಇವಾಗ ನಾವು ಅಪ್ಪನ ಕೇಳೋಣ, ಅಪ್ಪ ನೀನು ನೀನ್ ನನ್ನ ಕಡೆ ಸಪೋರ್ಟ್ ಮಾಡೋ ರಾಸ್ಕಲ್. ಈಗ ನೀನು 1 ನಿಮಿಷದಲ್ಲಿ ಎಷ್ಟು ಪಿಕ್ ಮಾಡ್ಬೋದು ನಿನ್ ಪ್ರಕಾರ? ಒಂದು 15 ಪಿಕ್ ಮಾಡ್ತೀಯಾ ಅಂತ ಅನ್ಕೊಂಡಿದೀನಿ. ಹೌದಾ? 1 ನಿಮಿಷ ಅಲ್ವಾ? ಈಗ ಎಲ್ಲೆಲ್ಲ ಐತಂತ ನಿನಗೆ ಗೊತ್ತಿಲ್ಲ, ಈಗಲೇ ಸ್ಟಾರ್ಟ್ ಮಾಡ್ತೀನಿ. ಗೊತ್ತಿಲ್ಲ, ನೀನ್ ಕೆಳಗೆ ಹೋಗೋ ಲೇಡೀಸ್ ಸೆಕ್ಷನ್ಗೆ. ಲೇಡೀಸ್ ಸೆಕ್ಷನ್ ಹೋಗೋ ನೀನು. ಆಮೇಲೆ ನೆಕ್ಸ್ಟ್ ನೀನು ಏನು ಇರಲ್ಲ. ಆಮೇಲೆ ನಾವು ಅಪ್ಪ ಆಯ್ತು, ಈಗಲ್ಲ ಮುಂದಿನ ದಿನಗಳು ಇದಾವೆ. ಆಮೇಲೆ ಆಯ್ತಾಯ್ತು, ಹೋಗ್ಲಿ ಗೈಸ್. ನಾವು ಅಪ್ಪ ಇವಾಗ ಒಂದೊಂದು ರೌಂಡು ಎಲ್ಲೆಲ್ಲ ಐತೆ ಏನೇನೈತೆ ಬಟ್ಟೆ ಅಂತ ನೀಟಾಗಿ ನೋಡ್ಕೊಳ್ಳಿ. ನೋಡಾದ್ಮೇಲೆ ಓಕೆ. ಏನಪ್ಪಾ ಕಾಲ ಕಳೀತಾ ಇದೆಯಾ? ಆಯ್ತಾ? ಓಕೆ, 1 ನಿಮಿಷ. ರೆಡಿನಾವಪ್ಪ? ರೆಡಿನಾ ಗೈಸ್? ರೆಡಿ? 3, 2, 1 ಸ್ಟಾರ್ಟ್.
ಅದು ತಗೋ ಏನ್ ತೊಂದ್ರೆ ಇಲ್ಲ. ಟೈಮ್ ಆಯ್ತು, 5 ಸೆಕೆಂಡ್ ಆಯ್ತು, 5 ಸೆಕೆಂಡ್ ಹೋಗಿ ಅದು ತಗೋ, ಪರವಾಗಿಲ್ಲ, ಅದು ತಗೋ, ಅದು ಇದರಿಂದಾನೆ ತಗೋ 10 ಸೆಕೆಂಡ್ 14. ಓ ನಮ್ಮ ಅಪ್ಪನ ಚಿಕ್ಕ ಕೈ, ಅದ್ ಬಿಡು, ಅದ್ರದ್ದು ಆಂಕರ್ ಜೊತೆ ತಗೋ, ಆಂಕರ್ ಜೊತೆ ತಗೋ. ತಗೋ ನೆಕ್ಸ್ಟ್ ಸೈಜ್ ಇಲ್ಲ, ಆಮೇಲೆ ನೋಡೋಣ. ಲಾಸ್ಟ್ 20 ಸೆಕೆಂಡ್. ಅಯ್ಯೋ ಲಾಸ್ಟ್ 15 ಸೆಕೆಂಡ್. ಲಾಸ್ಟ್ 10 ಸೆಕೆಂಡ್. 5 4 3 2 1. ಸ್ಟಾಪ್. ಇಲ್ಲಿ ನೋಡಿ ಗೈಸ್, ಯಪ್ಪ ಏನ್ ತುಂಬ್ಕೊಂಡವ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 ನಿಮಿಷ, ಎಕ್ಸಾಕ್ಟಾಗಿ 1 ನಿಮಿಷ ಗೈಸ್. ನಮ್ಮ ಅಪ್ಪ ಸಿಕ್ಕಿದೆ ಚಾನ್ಸ್ ಅಂತ 4 ಕಂಡ್ರು ತೊಗೊಂಡ್ರು ಕಣ. 1 2 3 4 5 6 7 8 9 10 11 12 13 14 15. ಹೇಳಿದೆಷ್ಟು? 14 15 ಹೇಳ್ದೆ. 15 ಹೇಳ್ದಾ? ಓ ಅಲ್ಲಮ್ಮ, ಸಿಕ್ಕಿದ್ ನನಗೆ ಶಾಕ್ ಆಗಿದ್ದು ಗೈಸ್. ನನಗೆ ಶಾಕ್ ಆಗಿದೆ ಅಂದ್ರೆ ನಮ್ಮ ಅಪ್ಪ ಇಷ್ಟು ಅಂಡ್ರು ಬರ್ತಾವ ಸಿಕ್ಕಿದ ಚಾನ್ಸ್ ಅದ. ಕ್ರೇಜಿ. ಆಯ್ತಪ್ಪ, ಇವಾಗ ಒಂದೇ ಒಂದು ಚಾನ್ಸ್ ಕೊಡ್ತೀನಿ. ಏನ್ ಚಾನ್ಸ್ ಅಂದ್ರೆ, ಯಾವ್ದಾದ್ರು ಒಂದನ್ನ ಇಟ್ಟು ಒಂದನ್ನ ಯಾವ್ದಾರ ತಗೋತಿಯ ಅಂದ್ರೆ ಯಾವ್ದು ತಗೋತಿಯ? ಇಲ್ಲ ಎಲ್ಲ ಬೇಕಾ, ಇಲ್ಲ ಅಂದ್ರೆ ಏನು? ಶೂ ಇಟ್ಬಿಟ್ಟು ಚಪ್ಪಲ್ ತಗೊಂತೀನಿ. ಶೂ ಬಿಟ್ಟು ಚಪ್ಪಲ್ ತಗೋತಿಯಾ? ಚಪ್ಪಲಲ್ಲಿ ಇದೆ. ಆ ಶೂನ ಬಿಟ್ಟು ಒಂದು ಚಪ್ಪಲ್ ತಗೊಂತೀನಿ. ಹಾ ಸರಿ ಪಾಪ, ಒಂದು ಶೂನ ಬಿಟ್ಟು ಸ್ಲಿಪ್ಪರ್ ತಗೋತಾವ್ರೆ. ಈ ಹೆಂಡ್ತಿನ ಕರ್ಕ ಬಂದ್ರೆ ಹಿಂಗೆ ಗುರು, ಈ ತರದಂತೆ. ಇದು ತಗೋತಿದ್ಯಾ ಗೈಸ್? ಆ ಶೂನ ಬಿಟ್ಟು ನಾವಪ್ಪ ಈ ಸ್ಲಿಪ್ಪರ್ ತಗೋತವ್ರೆ ಅಷ್ಟೇ. ಈ ಸಂತೂ ಇಂತೂ ನಾವಪ್ಪ ಫುಲ್ಲು 1 ನಿಮಿಷದಲ್ಲಿ 15 ಐಟಮ್ನ ಪಿಕ್ ಮಾಡಿದ್ದಾರೆ. ಪಾಪ ಹೆಂಗಿತ್ತು? ನಾನು 15 ಆಗುತ್ತೆ ಅಂತ ಅನ್ಕೊಂಡಿದ್ದೆ, 15 ಮಾಡಿದ್ದೀನಿ. ಹಾ, ಇನ್ನು ಅಲೋ ಗ್ಯಾಪ್ ಅಲ್ಲಿ 2 ನಿಮಿಷ ಟೈಮ್ ಕೊಡು ಅಂತ ಕೇಳ್ತವ್ರೆ. 2 ನಿಮಿಷ ಆಗಿರೋದು 30 ಆಗಿರೋದು. ಅವನೇನ್ ಹೇಳ್ದ ಗೊತ್ತಾ? 1 ನಿಮಿಷದಲ್ಲಿ ಅವನು 30 ಐಟಮ್ನ ಪಿಕ್ ಮಾಡ್ತಾನಂತೆ. 1 ನಿಮಿಷ ಆಗಲ್ಲ ಸ್ವಚ್ಛ 30 ಐಟಮ್. ನಿನ್ ಪ್ರಕಾರ ಹೆಂಗ್ ಗೊತ್ತಾ? ಹಂಗೆ 1 2 ಹಿಂಗೆ ಪಕ್ಕ ಹಂಗಲ್ಲ, ಹಂಗಾದ್ರೆ ಆಮೇಲೆ ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ರೆಡಿ? ಆಮೇಲೆ ಚೆನ್ನಾಗಿತ್ತಾ? ಓಕೆ ಸೂಪರ್. ಫಸ್ಟ್ ಟೈಮ್ ಮಾಡಿದ್ದು ಆಟ. ತಿಂಗಳ ಮಾಡಿ ಹಿಂಗೆ खत्म बाय बाय टाटा. ಇವಾಗ ಏನಂದ್ರೆ ಸೈಜ್ ನೆಲ್ಲ ನೋಡಿಲ್ಲ ಅವರು, ಸೈಜ್ ಹೆಂಗ್ ಬೇಕೋ ಹಂಗೆ ಎತ್ತಿದ್ರು. ಅದಕ್ಕೋಸ್ಕರ ಸೈಜ್ ನ ನೀಟಾಗಿ ಅವ್ರ ಸೈಜ್ ತಕ್ಕನಂಗೆ ಅದನ್ನ ತಗೊಂಡ್ಬಿಟ್ಟಿ ಅವರು. ನಮ್ಮಪ್ಪ ಅದನ್ನ ಪಿಕ್ ಮಾಡಿದ್ರು. ಬಟ್ ಅದು ಎಸ್ ಸೈಜು, ಎಲ್ ಸೈಜು ಇಲ್ಲೆಲ್ಲೂ ಇಲ್ಲ. ಈ ಬೊಂಬೆಗೆ ಹಾಕಿರೋದು ಎಲ್ ಸೈಜು. ಇದ್ರಲ್ಲಿ ಎಲ್ ಸೈಜ್ ಇದು. ಇದು ಎಲ್ ಸೈಜ್, ಇದು ಎಲ್ ಸೈಜು. ನೋಡ್ಬೇಕು, ಇಲ್ಲ ಇದನ್ನೇ ತಗೋಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾರ ಡಿಸೈಡ್ ಮಾಡ್ಬೇಕು. ಹಾಯ್, ಚೆನ್ನಾಗಿದ್ದೀರಾ? ನಾನು ಸೂಪರ್ ಬ್ರೋ. ಚೆನ್ನಾಗಿ ಮಾಡ್ತಿರ್ತೀರಾ ವಿಡಿಯೋಸು, ನೋಡ್ತಾ ಇರ್ತೀನಿ. ಸೂಪರ್. ನಾನು ವಿಡಿಯೋಸ್ ಎಲ್ಲ ನೋಡ್ತಿರೋ ಟೈಮಲ್ಲಿ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಆ ಗ್ರೌಂಡ್ಗಳೆಲ್ಲ ನೋಡಿದ್ನಲ್ಲ, ಇಲ್ಲೇ ಇರ್ಬೇಕನ್ನೋ ಅಂತ ಅನ್ಕೊಂಡೆ. ಸೂಪರ್ ಬ್ರೋ, ಮಾಡ್ತಾ ಇರಿ ಬ್ರೋ. ಅಂತೂ ನಾವಪ್ಪ ಒಂದಿಷ್ಟು ಬಟ್ಟೆಗಳನ್ನ ತಗೊಂಡ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 15 ಬಟ್ಟೆ ತಗೋತಾರಂತ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಐ ಫೀಲ್ ಸೋ ಪ್ರೌಡ್. ಈ ಥರದೊಂದು ಮೂಮೆಂಟ್ ಬರುತ್ತಂತ ಅಂದ್ಕೊಂಡಿರಲಿಲ್ಲ. ಮೂಮೆಂಟ್ ಬಂತು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? 1 ಮಿನಿಟಲ್ಲಿ ನಾವಪ್ಪ ಆಲ್ಮೋಸ್ಟ್ 25 ವರ್ಷದಲ್ಲಿ ಆಲ್ಮೋಸ್ಟ್ ಗೈಸ್ ನಾವಪ್ಪ ಬಟ್ಟೆ ಅಂತೂ ಸೆಲೆಕ್ಷನ್ ಮಾಡೋದೇ ಇಲ್ಲ. ಆಮೇಲೆ ಇನ್ನೊಂದು ಅವ್ರು ತಗೊಳ್ಳೋದು ಕಮ್ಮಿ, ರೇರ್ ಬಟ್ಟೆ ತಗೊಳ್ಳೋದಿಲ್ಲ. ಎಲ್ಲೋ ವರ್ಷಕ್ಕೊಂದ್ಸಲಿನೋ, ಇಲ್ಲ ಅಮ್ಮ ಫೋರ್ಸ್ ಮಾಡಿದಾಗ, ಇಲ್ಲ ನಾನು ಫೋರ್ಸ್ ಮಾಡಿದಾಗ ಮಾತ್ರ ಬಟ್ಟೆ ತಗೋತಿದ್ದವರು. ಇವತ್ತು ಆರಾಮಾಗಿ ನೆಮ್ಮದಿಯಿಂದ ಮನ್ಸು ಬಿಟ್ಟು ಅವ್ರಿಗೆ ಏನೇನು ಇಷ್ಟ ಇದೆಯೋ, ಅಥವಾ 1 ನಿಮಿಷದಲ್ಲಿ ಅವ್ರು ಏನೇನು ಪಿಕ್ ಮಾಡಬೇಕಿತ್ತೋ ಅದನ್ನೆಲ್ಲ ಪಿಕ್ ಮಾಡಿಕೊಂಡ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಇದೆಲ್ಲ ಒಂಥರ ಪ್ರೌಡ್ ಮೂಮೆಂಟು. ಒಂದು ಕಡೆ ಫ್ಯಾಮಿಲಿ ಖುಷಿ, ಇನ್ನೊಂದು ಕಡೆ ನಿಮ್ಮಿಂದ ಖುಷಿ. ಅಂದರೆ ನಿಮ್ಮಿಂದ ನೀವೆಲ್ಲ ಸಾಧ್ಯ ಆಗಿರೋದಲ್ಲ, ಅದಕ್ಕೆ ಖುಷಿ. ಥ್ಯಾಂಕ್ ಯು ಮಚ್ ಲವ್. ಅಯ್ಯೋ ಇಲ್ಲಿ ನೋಡಿ ಗೈಸ್, 15 ಅಬ್ಬಾ 15 ಬಟ್ಟೆ ಇಲ್ಲಿದೆ. ಕರೆಕ್ಟ್ 15 ಹೇಳಿದೆ, 15 ತಗೊಂಡಿದ್ದೀನಿ. ಓಕೆ, ಆದ್ರೆ ಬೇಕಾಗಿ ಕರೆಕ್ಟ್ ತಗೊಂಡಿದ್ದೀನಿ. ನಾನು ಏನ್ ಬೇಕಾದ್ರೆ ತಗೊಂಡಿದ್ದೀನಿ. ಒಂದು ಬೇಡ ಖುಷಿನಾ? ಅಂದ್ರೆ ನೀನು ಬಟ್ಟೆ ತಗೊಳ್ಳೋದೇ ಕಮ್ಮಿ ಆದ್ರೂ
ಏನೋ ಕೈಗೆ ಸಿಕ್ಕಿದೆಲ್ಲ ತಗೊಂಡು ಹೌದೌದು ನಾನು ಬೇಕು ಸುಮ್ಮನೆ ತಗೊಂಡೆ ಬೇಕು ಅಂತ ತಗೊಂಡಿಲ್ಲ. 25 ವರ್ಷ ಆದ್ಮೇಲೆ ಇವತ್ತು ಸಮಾಧಾನ ಆಗಿರ್ಬೇಕಲ್ಲ. 25 ವರ್ಷದಲ್ಲಿ ಇವತ್ತು ಫಸ್ಟ್ ತಗೊಂಡ್ರದು 25 ವರ್ಷ ಶಾಪಿಂಗ್. ಇಲ್ಲಿ ನೋಡಿ ಕರೆಂಟ್ ಹೋಗ್ಬಿಟ್ಟೈತೆ. ಎಲ್ರಲ್ಲ ನಮ್ಮ ಹುಡುಗರು ಲೇ ನಿನಗೆ ಬಟ್ಟೆ ಕೊಡ್ಸೋಣ ಅಂತ ಇದ್ರೆ ಕರೆಂಟೇ ಹೋಗ್ಬಿಡ್ತಲ್ಲೋ. ಇದೇ ಸೂಚನೆ ಕೊಡ್ತಿಲ್ವಲ್ಲೋ. ಕೊಡಿಸ್ತೀನಿ ಅಂದ. ಅಲ್ಲಲ್ಲೋ ನಾನು ಈಗ ಒಂದ್ ಬಟ್ಟೆ ತಗೋ ಅಂತ ಹೇಳಿದ್ನಲ್ಲ, ನಿಂಗೆ ಕರೆಂಟೇ ಸಾಥ್ ಕೊಡ್ತಿಲ್ವೋ. ತಗೋಬೇಡ ಅಂತ ಸೂಚನೆ ಕೊಡ್ತಿರೋದು. ಇವಾಗ ಬಿಲ್ ಮಾಡುವ ಸಮಯ ಎಷ್ಟಾಗುತ್ತೆ ಬಿಲ್ ಅಂತ ನೋಡೋಣ. ಅಲ್ಲಿ ನೋಡಿ ಮೂಟೆ ತಂದವ್ರೆ. ಮೇಲೇನೆ ಬಿಲ್ ಹಾಕ್ಸ್ಬೋದಿತ್ತು, ಆದ್ರೆ ಇವನು ಕೆಳಗಡೆನೆ ಹಾಕ್ಸೋಣ ಬಾಣ ಇಲ್ಲಿ ಕೆಳಗಡೆನೆ ಹಾಕ್ಸೋಣ ಬಾಣ ಅಂದ್ಬಿಟ್ಟು ಕರ್ಕೊ ಬಂದ. ದೊಡ್ಡದಾಗಿ ಕೊಡು. ಫೈನಲಿ ಬಿಲ್ಲು ಹಾಕಾಯ್ತು. ಟೋಟಲ್ ಬಿಲ್ ಎಷ್ಟು ಗೊತ್ತಾ? ಸ್ಲಿಪ್ಪರ್ಲಿ ಇರಿ ತೋರಿಸ್ತೀನಿ. ಕಾಣದಂತೆ ಮಾಯವಾದನು ನಮ್ಮ ಶಿವ. ಕ್ಯಾರಿ ಬ್ಯಾಗ್ ಚಾಯ್ ಬೈ. ಇದು ನಮ್ಮ ಚೋಟ ಮರಿಗೆ ವಾಚು ಇಷ್ಟ ಆಯ್ತಂತೆ, ಅದಕ್ಕೆ ಇದು ನಮ್ಮ ಚೋಟ ಮರಿಗೆ ಅವನಿಗೊಂದು ಟೀ ಶರ್ಟು. ಅದು ಅಪ್ಪನ ಕಡೆಯಿಂದ ಸ್ಪಾನ್ಸರು. ಅದು ಬುಜ್ಜಿಗೆನೆ ಅದು. ಅಣ್ಣ ಆಗಿರೋನು ಒಪ್ಕೋಬೇಕು. ತಂಗಿಗೆ ತಂದಿಡ್ತಿಯಲ್ಲೋ ಲೇ, ಯಾಕೆ ಕೊಡ್ತಿ ಅಂತ ಕೇಳ್ತಿಯಲ್ಲೋ ನೀನು. ಒಬ್ಬ ಅಣ್ಣನೇನಲ್ಲೇ. ಟೋಟಲ್ ಬಿಲ್ಲು ಗೈಸ್ 10,200 ರೂಪಾಯಿ. 10,200 ರೂಪಾಯಿ ಪೇ ಮಾಡ್ತಾ ಇದೀನಿ. ಎಷ್ಟೋ ಲಕ್ಷ ಮಾಡಿದ್ದೀನಿ ನಿನಗೆ. 10,000 ಹುಡ್ತಾಗಿಂದ ಎಷ್ಟೋ ಲಕ್ಷ ಖರ್ಚು ಮಾಡಿದ್ದೀನಿ ಇವಾಗ. ಅಲ್ಲ ಹೇಳಿ ಪಾಪ, ನಾನು ಹೇಳಿದ್ದು. ಆದ್ರೆ ಬಟ್ಟೆಗೆ 10,000 ರೂಪಾಯಿ ಖರ್ಚು ಮಾಡಿಲ್ಲ. ಬಟ್ಟೆಗೆ 10,000 ರೂಪಾಯಿ ಖರ್ಚು ಮಾಡಿಲ್ಲ. 4,000 ರೂಪಾಯಿ ಎಷ್ಟು ಹೈಯೆಸ್ಟ್ 3,000-4,000 ರೂಪಾಯಿ. ಟೋಟಲ್ ಬಿಲ್ನ ನಮ್ಮ ಅಮ್ಮಂಗೆ ಹೇಳೋಣ ಬನ್ನಿ. ಅಮ್ಮ ಟೋಟಲ್ ಬಿಲ್ ನೋಡ್ತೀಯಾ? ಟೋಟಲ್ ಬಿಲ್ ಮಾತೇ ಇಲ್ಲ. 10,000 ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಸಾಮಾನೇ ತಗೊಂಡ್ರು. 6,000 ರೂಪಾಯಿಗೆ ನಂಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಈಗ ಅಪ್ಪ 10,000 ರೂಪಾಯಿ ಕೊಡಿಸ್ತಾ ಇದೆಯಾ? ಆಯ್ತು, ನಮ್ಮೊಂದು ಸ್ವೆಟ್ರೂ ಇಲ್ಲ. ಅಪ್ಪ ಯಾವತ್ತಾದ್ರೂ ಇಷ್ಟ ಬೇಡ ಅದಕ್ಕೆ ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮಂಗೆ ನೆಕ್ಸ್ಟ್ ಟೈಮ್ ಕೈ ಸಿಗಾಗಲ್ಲ. ಎದಕ್ರಿ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅವತ್ತು ನಿಮ್ಮ ಫಸ್ಟ್ ಮಮ್ಮಿ ಕೊಡಿಸಿದ್ದಲ್ಲ, ಅವಾಗ ಎಷ್ಟಾಯ್ತು? ಮಮ್ಮಿ ತಗೊಂಡಿದ್ದಲ್ಲ ಎಷ್ಟಾಯ್ತು? ಖುಷಿ ಆದಿಪ್ಪ. ಅದಲ್ಲಪ್ಪ ನೀನು ಗೈಸ್ ನಮ್ಮ ಅಮ್ಮ ಕೋಪ ಮಾಡ್ಕೊಂಡವ್ರೆ. ಇನ್ನ ನೆಕ್ಸ್ಟ್ ಪಕ್ಕ ಗೈಸ್, ನೆಕ್ಸ್ಟ್ ಪಕ್ಕ ನಮ್ಮಮ್ಮ ಇನ್ ಯಾವ್ದೇ ಟಾಸ್ಕ್ ಆದ್ರೂ ಪಕ್ಕ ಗೆಲ್ತಾರೆ. ಇನ್ನ ಗೆಲ್ಬೇಕು ಅಂತಾನೆ ಆಡ್ತಾರೆ ಪಕ್ಕ. ಗೊತ್ತಿರೋ ವಿಷಯನೇ ಅಮ್ಮ. ಇವತ್ತಿಂದ ಹೇಳಿಲ್ಲ, ಇವತ್ತಿಂದ ಹೇಳ ಆಮೇಲೆ ಏನು ಅಂತ. ಗೈಸ್ ಇವತ್ತೊಂದು ಟಾಸ್ಕ್ ಆಡಿಸ್ತೆ, ಅದ್ರಲ್ಲೂ ಗೆದ್ದವ್ರೆ ನಾವಪ್ಪ. ಅಯ್ಯೋ ಇರಿ ಒಂದು ನಿಮಿಷ. ಇಲ್ಲ 3, 2, 1 ಸ್ಟಾರ್ಟ್. ಪಾಪ ಗೈಸ್ ನಮ್ಮಮ್ಮ. ಅದಕ್ಕೂ ಒಂದು ಟೈಮ್ ಬರುತ್ತೆ, ಮಾಡೋಣ ನಮ್ಮ ಅಮ್ಮಗೂ ಕೂಡ. ಬಟ್ ಐ ಫೀಲ್ ಸೋ ಪ್ರೌಡ್. ನಾವು ಅಪ್ಪಂಗೆ ಇದು ಕೊಡ್ಸಿ ನೋಡಿ ಖುಷಿ ಆಗೈತೆ ನನಗಂತೂ. ನನಗನ್ಸೋ ಪ್ರಕಾರ ಇದನ್ನೆಲ್ಲ ನೋಡಿದ್ಮೇಲೆ ಪಕ್ಕ ಇನ್ಮೇಲೆ ಚಿರು ಟಾಸ್ಕ್ ಗೆಲ್ಲಕ್ ನೋಡ್ತಾನೆ. ನಮ್ ಚೋಟ ಮರಿ ಅದು ಹೆಂಗೆ ಆದ್ರೂ ಇವತ್ತು ಈ ಸಲ ಟಾಸ್ಕ್ ಗೆಲ್ಲಬೇಕು ಅಂತ ನೋಡ್ತಾಳೆ. ಓ ಅದ್ರಲ್ಲಿ ಬಹುಮಾನ ಹೇಳಿರ್ಲಿಲ್ಲ ನಾನು. ಅದ್ರಲ್ಲಿ ಬಹುಮಾನ ಹೇಳಿರ್ಲಿಲ್ಲ ನಾನು. ಗೈಸ್ ನಮ್ ಚೋಟ ಮರಿ ಟೇಪ್ ಚಾಲೆಂಜ್ ಅಲ್ಲಿ ಗೆದ್ದಿರೋದಕ್ಕೆ ಅವಳಿಗೋಸ್ಕರ ಒಂದು ಬಹುಮಾನ. ಥ್ಯಾಂಕ್ ಯು. ಇನ್ಮೇಲಿಂದ ಎಲ್ಲಾರು ಟಾಸ್ಕ್ ಗೆಲ್ತಾರೆ. ನಾನು ಕೊಡೋ ಚಾಲೆಂಜ್ ಗಳೆಲ್ಲ ಟ್ರೈ ಮಾಡ್ತಾರೆ ಗೆಲ್ಲೋದಕ್ಕೆ. ಏನ್ ಇನ್ನೊಂದ್ಸಲ ಹೇಳು. ಫಸ್ಟ್ ಟೈಮ್ 10,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ಟೆ. ಯಾಕೆ ಪಾಪ ಬಾ ಹೊರಡ್ಬೇಕಲ್ಲ ಇನ್ನೇನು. ಗೈಸ್ ಅಲ್ಲಿಂದ ಹೊರಟು ನನ್ನ ಮೊಬೈಲ್ 17 Pro Maxಗೆ ಬ್ಯಾಕ್ ಕೇಸ್ ಹಾಕೊಂಡು ಇನ್ನ ನೆಕ್ಸ್ಟ್ 16 Pro Maxಗೆ 16 Pro Maxಗೆ ಹೌದು ನೀನೇ ಕೊಡೋಕಂದ ಅಂತ ಅಮ್ಮ ಅಂದ್ಮೇಲೆ ಇದು ಇಷ್ಟು ಮಾಡಿದ ಹೆಂಗೋ ನೀನು. 16 Pro Max ಹಾಕೊಂಡು ಇದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ನಮ್ಮಪ್ಪ ಫೋನಿಗೆ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಅದಕ್ಕೆ ಬ್ಯಾಕ್ ಕೇಸ್ ಹಾಕಿಸ್ಕೊಂಡು ಹೊರಡ್ತಾ ಇದೀವಿ ಇವಾಗ. ಚಲೋ ಇವಾಗ ನೈಟ್ ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆ ಒಂದು ಭರ್ಜರಿ ಬ್ಲಾಗ್ ಮಾಡ್ಬೇಕು. ಕ್ರೇಜಿ ಆಗಿದೆ, ವೆಯ್ಟ್ ಮಾಡ್ತಾರೆ. ಚಲೋ ಗೈಸ್ ಬ್ಯಾಕ್ ಕೇಸ್ ತಗೊಂಡ್ರೆ ನಮ್ಮ ಅಮ್ಮ ಚೆನ್ನಾಗಿ ಬೈತವ್ರೆ. ಅಮ್ಮ ನಾನು ಸುಮ್ನೆ ಇದ್ದೆ ಅಮ್ಮ, ಚಿರುನೆ ಕಣಮ್ಮ ಮಾಡಿದ್ದು ತಗೋಣ ಅಂತ.
ಯಾಕೆ ಫೋನ್ ಕೊಡ್ತೀರಿ ಫೋನ್ ಕೊಡಿ ಇವಾಗ ಕಾಸು ಕೊಡಿ ಏನು ಆಗಿಲ್ಲ ಕಣ ಚಿರಂತ ಅದಕ್ಕೆ ನಂಗೆ ಹೊಟ್ಟೆ ಉರಿ ಆಂಟಿ ಕುಡಿಲಿ ಇದು ಇವಾಗ ಹೋಗಿ ಹಿಂಗ್ ಕುಕ್ರಿ ಹೊಡೆದೋಯ್ತು ಇದು ಕುಕ್ರಿ ಹೊಡೆದೋಯ್ತು ಇವಾಗ ಅದು ಕುಕ್ರಿ ಹೊಡೆದೋಗಲ್ಲ ಕುಕ್ತೀರಾ ಅದು ಹೋಗ ಗಂಟ್ಲಾರ ಇಟ್ಕೋಬೇಕು ಆಂಟಿ ಫೈನಲಿ ಇವಾಗ ಇಲ್ಲಿರೋ ಘಟಾನ್ ಗಟಿ ಬ್ಯಾಗ್ಗಳನ್ನ ಮನೆಗೆ ತಗೊಂಡೋಗ್ಬೇಕು. ಬನ್ರಿ ಇಲ್ಲ ಇಲ್ಲ ನಾನು ಕೈ ಎತ್ತೀನಿ ಬನ್ರಿ ಬನ್ರಿ ಪರವಾಗಿಲ್ಲ ಬನ್ರಿ ಪರವಾಗಿಲ್ಲ. ಈ ಸ್ಟುಡಿಯೋಲಿ ನನಗೊಂದು ಪುಲ್ಲೋವರ್ ಮತ್ತೆ ಪ್ಯಾಂಟ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವಾಗ ನಾನು ಅದನ್ನ ಹಾಕೊಂಡು ಫಸ್ಟ್ ನೋಡ್ಬೇಕು, ಬಿಕಾಸ್ ನಾಳೆ ನಾನು ಒಂದು ಶೂಟ್ಗೆ ಹೋಗ್ತಾ ಇದೀನಿ. ಆ ಶೂಟ್ಗೆ ಇದೇ ಒಂದು ಡ್ರೆಸ್ ಹಾಕೋಬೇಕಂತ ಇರೋದು. ಅದಕ್ಕೆ ನನ್ಗೊಂದು ಖುಷಿ ಏನ್ ಗೊತ್ತಾ, ನಮ್ಮ ಅಪ್ಪ ಏನೇ ತಗೊಂಡ್ರು ಅದು ನನಗೂ ಆಗುತ್ತೆ. ನೀನ್ ಏನ್ ತಗೊಂಡ್ರು ನಿಮ್ಮ ಅಮ್ಮಗಾಗುತ್ತೆ ಗೊತ್ತಾ? ನಿಮ್ಮ ಅಮ್ಮ ಏನ್ ತಗೊಂಡ್ರು ನಿನ್ಗಾಗುತ್ತೆ. ಇವಾಗ ಟ್ರಾನ್ಸಿಷನ್ ಕೊಡ್ತೀನಿ ಗೈಸ್. ನಾನು ಹಾಕೊಂಡಿರೋ ನಾನು ಒಂದು ಡ್ರೆಸ್ ಹಾಕೋಬೇಕಂತ ಇದ್ದೀನಿ. ನಂದಕ್ಕೆ ನಾನ್ ಕೊಡ್ಬೇಕಾ? ಅದೇಂಗ ಚಿಟ್ಕೆ ಆಗಲ್ಲ. ಸರಿ ಆಯ್ತು, ಹಿಂಗ್ ಬಂದ್ ನೋಡಿ. ರೆಡಿನಾ? ನೋಡಿ ಗೈಸ್, ಇವಳಲ್ಲ ನನ್ನ ನೋಡಿ. ಇದೇ ಒಂದು ಔಟ್ಫಿಟ್ ನಮ್ ಚಿರುತೋಸ್ತಾನೆ ಅಂಕಲ್ದೆ ಬಟ್ಟೆ. ಇವಾಗ ನೋಡಿ ಗೈಸ್, ಇದೇ ಔಟ್ಫಿಟ್ ನನಗೆ ಅಲ್ಲಿ ಹೋಗಿದ ತಕ್ಷಣ ಪಟ್ ಅಂತ ಇಷ್ಟ ಆಗಿದ್ದು ಇದೇ ಔಟ್ಫಿಟ್. ಹೆಂಗ್ ಕಾಣಿಸ್ತಿದೆ ಅಂತ ಫೈನಲಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಲ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್. ಇದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ.